ಜಾಸ್ತಿ ನೀವು ಹಂಚ್ಕೊಳ್ಳಿಕ್ಕಾಗಲಿಲ್ಲ. ಹಾಗಾಗಿ ಚಿತ್ರದ ಬಗ್ಗೆ, ತಂಡದ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಮಿಂದ. ಎಲ್ರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ನಿಂತ್ಕೊಂಡೇ ಮಾತಾಡುವಂಥ ಖುಷಿ ಇದೆ. ಹೌದಾ? ಎಲ್ರಿಗೂ ನಮಸ್ಕಾರ. ಅಣ್ಣವರಿದ್ದಾರೆ, ಹಾಗಾಗಿ ಸ್ವಲ್ಪ ನಾಗೇಂದ್ರ ನಾನು ಕೇಳಿದೆ, ನಾನು ಸಾಯಿ ಪ್ರಕಾಶ್ ಅಣ್ಣನ ಕಳಿಸ್ಕೊಡಿ, ದೇವತೆ ಸಾಂಗ್ ಬಿಡಬೇಕು ನಾನು ಅಣ್ಣವ್ರ ಮುಖಾಂತರನೇ ಅಂತ. ಆಯ್ತಪ್ಪ, ಆಯ್ತಾಯಿತು, ಕರೆಸ್ಬಿಡ್ತೀನಿ ಅಂತ ಅಂದ್ಬಿಟ್ರು. ಅದಾದಮೇಲೆ ಒಂದು 10 ಫೋನ್ ಮಾಡಿದೆ, ಅಣ್ಣ ಬರ್ತಾರಾ ಕುತೂಹಲ ಏನೋ ನನಗೆ. ಯಾಕಂತಂದರೆ ನಮ್ಮ ಮನೆಗಳಲ್ಲಿ ಇವಾಗೂ ಇವರು ಮೂವಿಗಳ ಅಣ್ಣ ತಂಗಿ ಆಗಲಿ ತೋರಿಗೆ ಬರೋ ಫ್ಯಾನ್ಸ್ ಬೇಸ್ ಇವಾಗೂ ಇದೆ. ಮನೆಗೆ ಒಂದು ಸುಮ್ಮನೆ ಫೋನ್ ಮಾಡಿದೆ, ಅಣ್ಣವ್ರು ಈ ಥರ ಕರೆಸ್ತಾರೆ ಅಂತ. ನಿಜಾನಾ ಅಣ್ಣ, ಕರ್ಸಿದ್ದು ತುಂಬ ಥ್ಯಾಂಕ್ಸ್ ಅಣ್ಣ, ನಿಮಗೆ ತುಂಬ ಥ್ಯಾಂಕ್ಸ್ ಅಣ್ಣ. ನೂರಾರು ಮೇಲೆ ಮಾಡಿದ್ದಾರೆ ಅನ್ಕೋತೀನಿ ಅಣ್ಣವ್ರ ಮೂವಿಗಳು. ನಾವು ಮೊದಲನೇ ಮೂವಿ. ಅವ್ರ ಆಶೀರ್ವಾದ ಈ ತಂಡಕ್ಕೆ ಮತ್ತು ನಮಗಿರಲಿ ಅಂತ ಅಣ್ಣವ್ರನ್ನ ನಾನು ಕೇಳ್ಕೊತೀನಿ. ಬಂದಿದ್ದು ತುಂಬ ಥ್ಯಾಂಕ್ ಯು ಅಣ್ಣ, ತುಂಬ ಧನ್ಯವಾದ. ನಮಗೆ ಮೃತ್ಯು ದೇವತೆ ಮೂವಿ ಮೊದಲನೇ ಸಲ ಪ್ರಚಾರ ಮಾಡಿದೆ. ಮೀಡಿಯಾ ಅಣ್ಣವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೇನೆ. ಯಾಕೆ ಅಂತಂದರೆ ಫಸ್ಟ್ ಟೈಮ್ ಮಾತಾಡಿದೆ, ಲಾಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ಏನು ಮಾತಾಡಿದ್ವು ಏನೋ ಒಂಥರ ಗಲಿಬಿಲಿ ಆಗ್ತಿತ್ತು ನನಗೆ, ಏನು ಬಡಿಸ್ಬಿಡ್ತಾರೋ ಏನೋ ಅಂತ. ಅಣ್ಣ ನಿಜಕ್ಕೂ ಹೇಳ್ತೀನಿ, ತುಂಬ ಚೆನ್ನಾಗಿ ನಮ್ಮ ಪ್ರಚಾರ ಮಾಡಿಕೊಟ್ರಿ. ಹೊಸಬ್ರು ಏನೇನೋ ಅನ್ಕೊಂಡ್ಬಿಟ್ಟಿದೆ, ತುಂಬ ಚೆನ್ನಾಗಿ ಒಂದೊಂದು ಆರ್ಟಿಕಲ್ ಆಗಲಿ, ಒಂದೊಂದು ವಿಡಿಯೋ ಆಗಲಿ 10 ನೋಡಿದ್ದೀನಿ ಅಣ್ಣ. ನನಗೇನೋ ಒಂಥರ ಗಾಳಿಲಿ ತೇಲಂಗಾಗ್ಬಿಡ್ತು ನೀವು ಬರೆದಿರೋದೆಲ್ಲ ನೋಡಿ. ನಿಜಕ್ಕೂ ನನಗೆ ತುಂಬ ಖುಷಿ ಆಯ್ತಣ್ಣ. ನನ್ನ ಹೃದಯಪೂರ್ವಕವಾಗಿ ಒಂದನ್ನು ಹೇಳೋಣ. ಯಾಕಂದರೆ ನಾನು ಅಷ್ಟೊಂದು ವಿಷಯಗಳು ಮೂವಿ ಮಟ್ಟ ನೀವು ಸ್ವಲ್ಪ ತೋರ್ಕೊಟ್ರಿ, ನನಗೆ ತುಂಬ ಸಂತೋಷ ಆಯಿತು. ನಿಜಕ್ಕೂ ನೀವು ಅಂದ್ಕೊಂಡಿದ್ದು ಇನ್ನೂ ಗುಣಮಟ್ಟ ಈ ಮೂವಿನಲ್ಲಿ ಇದೆ ಅಣ್ಣ, ಸತ್ಯವಾಗೂ ಇದೆ. ಹೆಣ್ಮಕ್ಳದ್ದು ಮೂವಿ. ಅಕ್ಕೋರು ಆಗಲೇ ಒಂದು ಮಾತೇನೋ ಹೇಳ್ತಿದ್ರು, ಅಣ್ಣವ್ರನ್ನ ಕೇಳ್ತಿದ್ರು, ಬದಲಾಗುತ್ತಾ ಕಾಲ ಅಂತ. ಆ ಬದಲಾವಣೆ ನಾನು ನನ್ನ ಕಥೆನಲ್ಲಿ ಸುಮ್ಮನೆ ಒಂದು ಜರ್ಕ್ ಮಾಡಿದ್ದೀನಿ, ಅಲ್ಲಿ ಭಾರತನೇ ರಿವೀಲ್ ಕೊಟ್ಟಿದ್ದೀನಿ ನಾನು. ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಒಂದು ಕ್ಯಾರೆಕ್ಟರ್ ಎತ್ಕೊಡುತ್ತೆ. ಅದಿದೆಯಾ ಇವತ್ತು? ಇಲ್ಲ, ಅದು ಇತಿಹಾಸ ಅಂತ ಅವ್ನ ಪಾತ್ರ ಹೇಳುತ್ತೆ. ಆ ಬದಲಾವಣೆ ಬೇಕು ಅನ್ನೋದು ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಬದಲಾವಣೆ ಯಾಕೆ ಅಂತಂದರೆ, ಮೊದಲು 4 ಗಂಟೆಗೆ ಎದ್ದೇಳ್ತಿದ್ವಿ, ಒಂದು ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳ್ತಿದ್ವಿ, ಒಂದು 6-7 ಗಂಟೆಗೆಲ್ಲ ಮಲಗ್ತಿದ್ವಿ. ಒಳ್ಳೆ ಆರೋಗ್ಯ ಇತ್ತು, ಒಳ್ಳೆ ಫುಡ್ ಇತ್ತು, ಚೆನ್ನಾಗಿತ್ತು ಆ ಸಂಸ್ಕೃತಿ ಸಂಪ್ರದಾಯದಲ್ಲೆಲ್ಲ. ಇವತ್ತು ಒಂದು ಮೈಯಲ್ಲಿ ತಿಂಗಳು ಪೂರ್ತಿ ಕೆಲಸ ಮಾಡೋದು, ಒಂದು ಕೆಟ್ಟ ನೀರು ಹೋಗಲ್ಲ ಆಚೆಗಡೆ. ಹಾಗಾಗಿ ಎಲ್ಲೋ ಏನೋ ಬದಲಾವಣೆ ಬೇಕು ಅನ್ನೋದನ್ನ ಮರಿತೀವಿ. ಬಟ್ ಈ ನನ್ನ ಮೂವಿ ಕಥೆದಲ್ಲಿ ಏನು ಹೇಳ್ತದೆ, ಸಂಪ್ರದಾಯ ಹಿಂದೆ ಒಳ್ಳೆಯದು, ನಮ್ಮದು ಅದೇ ಹಾದಿ, ನಮ್ಮ ಗುಡ್ಡು ಅನ್ನೋದು ಗಂಡು ಮಕ್ಕಳಿಗೆ ಹೆಣ್ಣು ಒಂದು ಸಾವು ಮುಖಾಂತರನೇ ಅಂತ ವಿಶೇಷವಾಗಿ ಹೇಳೋವಂಥ ಚಿತ್ರ ಇದು. ಮೃತ್ಯು ದೇವತೆ ಆದ್ರೂ ಎಷ್ಟು ಅಂತ ಸಹಿಸ್ತಾಳೆ ಅಂತ. ಈಗ ಅಕ್ಕೋರ್ಗೆ ಅದೇ ಗಮನ. ನಾವು ಇದರಲ್ಲೇ ಹೋಗ್ತಾ ಇದ್ರೆ ಕಾಲಕ್ರಮೇಣ ನಾವು ಬದಲಾವಣೆ ಆಗಿಲ್ಲ ಅಂತಂದಾಗ, ಈಗ ಒಂದು 60-70 ವರ್ಷದಲ್ಲಿ ಇದ್ದೀವಿ. ನಮ್ಮ ಮೊದಲು 120 ವರ್ಷ ಬದುಕೇವಿ. ಹಂಗಾಗಿ ಬದಲಾವಣೆಗಳು ಮಾಡ್ಕೊಂಡ್ರೆ ಅನುಕೂಲ ಅಂತ. ಅಕ್ಕ ನನ್ನ ಕಥೆನಲ್ಲಿ ಒಂದು ಜರ್ಕ್ ಕೊಟ್ಟಿರೋದು. ಹೌದು. ಕೆಲವೊಂದು ಗುಣಮಟ್ಟ ಒಂದು ಅಭ್ಯಾಸ ಮುಖಾಂತರ ಮಾಡ್ಕೊಂಡಿದ್ರೆ ಒಳ್ಳೇದು ಅನ್ನೋದನ್ನ ಚಿತ್ರದಕ್ಕೆ ಒಂದು ಕಥೆದಲ್ಲಿ ಹೇಳ್ಕೊಂಡು ಹೋಗಿರೋದು. ಹೌದು, ಕೆಲವೊಂದನ್ನ ಅಳವಡಿಸ್ಕೊಳ್ರಿ ಅಂತ ಹೇಳಕ್ ಬರ್ತದೆ ಕತೆ. ಹಂಗಾಗಿ ಈ ಕತೆ ಇನ್ನೂ ನೀವು ಲಾಸ್ಟ್ ಟೈಮ್ ಪ್ರಚಾರ ಮಾಡೋದಕ್ಕೂ ಇನ್ನೂ ಉನ್ನತವಾಗಿ ಮಾಡ್ಕೊಳ್ರಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ ಅಣ್ಣ. ಇದು ಸೆನ್ಸಾರು ಹತ್ತತ್ರದಲ್ಲಿ ಇದ್ದೀವಿ. ಒಂದು 22ನೇ ತಾರೀಕು ಪ್ಲ್ಯಾನ್ ಮಾಡ್ಕೊಂಡು ಅನ್ಕೊಂಡಿದ್ದೀವಿ ಅಣ್ಣ. ಮೇ 22ಕ್ಕೆ ಆಗಿದೆ ಅಣ್ಣ. ಒಂದು ಅನಿಮಲ್ ಆಯ್ತಣ್ಣ. ಒಂದು ಸ್ವಲ್ಪ ಅದರಲ್ಲೇ ಐತೆ. ಸರ್ಟಿಫಿಕೇಟ್ UA ಮಾಡಿಸೋಣ ಅನ್ಕೊಂಡಿದ್ದೀವಿ ಅಣ್ಣ. ಸರಿ ದೇವ ಅವರೇ.